ಭಾರತೀಯ ಅಂಚೆ ಇಲಾಖೆ ಮತ್ತು MRPL ಸಂಸ್ಥೆಯ ಸಹಭಾಗಿತ್ವದಲ್ಲಿ ಬಿಡುಗಡೆಗೊಳಿಸಿದ ಅಂಚೆ ಚೀಟಿಯನ್ನು ನಮ್ಮ ಸಂಸ್ಥೆಗಳಿಗೆ ಹಸ್ತಾಂತರಿಸುವ ಕಾರ್ಯಕ್ರಮಗಳ ಈ ಮೂಲಕ ನಡೆಯುತ್ತಾ ಇದೆ. ಆತ್ಮೀಯ ಬಂಧುಗಳೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ್ ಕಾಮತ್ ಇವರು ಇದೀಗ MRPL ಸಹಯೋಗದಲ್ಲಿ ಇವತ್ತು ಅಂಚೆ ಯಕ್ಷಗಾನದ ಅಂಚೆಯ ಚೀಟಿಯ ಬಿಡುಗಡೆಯ ಈ ಸಮಾರಂಭದ ವೇದಿಕೆಯಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿರ್ತಕ್ಕಂಥ ಅಂಚೆ ಇಲಾಖೆಯ ಚೀಫ್ ಪೋಸ್ಟ್ ಮಾಸ್ಟರ್ ಆಗಿರುವಂಥ ನಮ್ಮ ಜಿಲ್ಲೆಗಳಾಗಿರುವ ರಾಜೇಂದ್ರ ಕುಮಾರ್ ಅವರೇ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿ ಕಳೆದ 5 ವರ್ಷಗಳ ಅವಧಿಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಅವರೇ, ಮಂಗಳೂರಿನ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಸುಧೀರ್ ಶೆಟ್ಟಿಯವರೇ, ಹಿರಿಯರು ಯಕ್ಷಗಾನದ ಒಬ್ಬ ಶ್ರೇಷ್ಠ ಸಾಧಕರಾಗಿರ್ತಕ್ಕಂಥ ಮತ್ತು ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಎನ್ ಪ್ರಭಾಕರ್ ಜೋಶಿ ಅವರೇ, ಪೋಸ್ಟ್ ಮಾಸ್ಟರ್ ಜನರಲ್ ಆಗಿರುವ ಕೆ ದಾಸ್ ಅವರೇ, ಆದರಣೀಯ ಮಿತ್ರರು ಪಟ್ಲ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೇಷ್ಠ ಭಾಗವತರಾಗಿರ್ತಕ್ಕಂಥ ಸತೀಶ್ ಶೆಟ್ಟಿ ಅವರೇ, MRPLನ ಡಾಕ್ಟರ್ ರುಡಾಲ್ಫ್ ನವರನ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪರ್ ಅವರೇ, ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಪದ್ಮನಾಭ ಕೊಟ್ಟಾರಿ ಅವರೇ, ಮಾಜಿ ಮಹಾಪೌರರಾಗಿರ್ತಕ್ಕಂಥ ಪ್ರೇಮಾನಂದ್ ಅವರೇ, ಮೂಲದ ಅಧ್ಯಕ್ಷ ಆಗಿರ್ತಕ್ಕಂಥ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಶಂಕರ್ ಬಿಜಾರ್ ಅವರೇ, ಯಕ್ಷಗಾನದ ಪ್ರಮುಖರಾಗಿರ್ತಕ್ಕಂಥ ಭಾಸ್ಕರ್ ರೈಯವರ ಬರ್ತಕ್ಕಂಥ ಎಲ್ಲ ಕಲಾವಿದರುಗಳೇ, ಸೇರಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಮಾಧ್ಯಮದ ಮಿತ್ರರು, ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲೆಯ ಕರಾವಳಿ ಪ್ರದೇಶದ ಗಂಡು ಕಲೆಯಾಗಿರ್ತಕ್ಕಂಥ ಯಕ್ಷಗಾನದ ಅಂಚೆ ಚೀಟಿಯ ಬಿಡುಗಡೆ ಮುಖಾಂತರ ಇದಕ್ಕೊಂದು ರಾಷ್ಟ್ರೀಯ ಮಾನ್ಯತೆ ಮತ್ತು ಮನ್ನಣೆ ಸಿಕ್ಕಿದೆ. ಇದರ ಮುಖಾಂತರ ಒಂದು ಹೊಸ ಪರ್ವ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಅಂಚೆ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ. ಇದೊಂದು ದಾಖಲೆ ಮತ್ತು ಇತಿಹಾಸ. ಇದಕ್ಕೆ ಬಹಳ ಪ್ರಯತ್ನಗಳು ಎಲ್ಲಿ ಆಯಿತು.
ಈ ಯೋಚನೆ ಮತ್ತು ಯೋಜನೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾ ಇದ್ರೆ ಒಂದಿನ ನಮ್ಮದೇ ಜಿಲ್ಲೆ ಆಗಿರ್ತಕ್ಕಂಥ ರಾಜೇಂದ್ರ ಈ ರೀತಿಯ ನಮಗೊಂದು ಯಕ್ಷಗಾನದ ಅಂತ್ಯಕ್ರಿಯೆ ಆಗಬೇಕು ಸಾಕಾರ ಬೇಕು ಅಂತ ಹೇಳಿ. ಆಗ ಇಲ್ಲಿ ಹರ್ಷ ಅನ್ನತಕ್ಕಂಥ ಒಬ್ಬರು ಯಕ್ಷಗಾನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇರ್ತಕ್ಕಂಥ ಇನ್ನೊಬ್ಬರು ಅಧಿಕಾರಿ ಇಬ್ಬರು ಸೇರ್ಕೊಂಡು ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ ಪ್ರಾರಂಭ. ನನಗೆ ಅನಿಸ್ತದೆ ಇದು ಇವತ್ತು ಪ್ರಾರಂಭ ಅಲ್ಲ, 1 ವರ್ಷದಿಂದ ಇದಕ್ಕೆ ವೇಗ ಸಿಗುತ್ತೆ. 5 ವರ್ಷಗಳಿಂದ ರಾಜೇಂದ್ರ ಅವರು ಇದರ ಪ್ರಯತ್ನ ಮಾಡ್ತಾರೆ. ಹಾಗೆ ಈ ವರ್ಷ ಯಾಕಾಯಿತು ಕೇಳಿದ್ರೆ ಇದಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಕೊಟ್ಟವರು ನಮ್ಮ ಈಗಿನ ಸಚಿವರಾಗಿರ್ತಕ್ಕಂಥ ವೈಷ್ಣವ್ ಅವರು, ಅವರನ್ನು ಅಭಿನಂದನೆ ಸಲ್ಲಿಸ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇದರ ಪ್ರಯತ್ನಗಳು ಆಗ್ತಾ ಇರ್ತದೆ. ಅದರ ಇದಕ್ಕೆ ವೇಗ ಇವತ್ತಿನ ಅದಕ್ಕೆ ಸರ್ಕಾರ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಇಂಥ ಎಲ್ಲ ಕಾರ್ಯಗಳಿಗೆ ವೇಗ ಕೊಡುತ್ತಿರತಕ್ಕಂಥ ಪ್ರಕಾರ ಈ ವರ್ಷ ನಮ್ಮ ಜಿಲ್ಲೆ ಹೆಮ್ಮೆ ಪಡತಕ್ಕಂಥ ವರ್ಷ ಅಂಚೆ ಇಲಾಖೆ ಅಡಿಯಲ್ಲಿ. ಯಾಕೆ ಹೇಳಿದ್ರೆ ರಾಣಿ ಅಬ್ಬಕ್ಕನ ಅಂಚೆ ಚೀಟಿ ಬಿಡುಗಡೆಯಾಗಿದೆ, ಪರಶುರಾಮನ ಅಂಚೆ ಚೀಟಿ ಬಿಡುಗಡೆಯಾಗಿದೆ. ಇವತ್ತು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಲೆಗೆ ಪೂರಕವಾಗಿರ್ತಕ್ಕಂಥ ಒಂದು ಯಕ್ಷಗಾನದ ಚೀಟಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹಾಗಾಗಿ ಇವತ್ತು ಯಕ್ಷಗಾನದ ಇತಿಹಾಸದಲ್ಲಿ ಇದೊಂದು ನೆನಪಿಡತಕ್ಕಂಥ ಮತ್ತು ಸುವರ್ಣಾಕ್ಷರದಲ್ಲಿ ಬೆಳೆದಿರಬೇಕಾಗಿರ್ತಕ್ಕಂಥ ದಿನ ಅಂತ ನನಗೆ ಅನಿಸಿದೆ. ಬಹಳ ಪ್ರಯತ್ನದಿಂದ ಆಗಿದೆ. ಇದಕ್ಕೆ ಸಹಕಾರಗಳನ್ನು ಕೊಡಬೇಕು, ಇದು ಮಾಡಬೇಕು ಅಂತ ಆದರೆ ಇದಕ್ಕೆ ಅಂಚೆ ಇಲಾಖೆ ಅನುದಾನಗಳ ಕೊರತೆ ಇದೆ. ಅನುದಾನಗಳನ್ನು ಅಂಚೆ ಇಲಾಖೆ ಹಾಕೋದಿಲ್ಲ. ಹಾಗಾಗಿ ನಾವು ಬಹಳ ಬೇಡಿಕೆ ಇಟ್ಟಿರ್ತಕ್ಕಂಥ MRPL ಮುಖಾಂತರ MRPL ಸಂಸ್ಥೆ ಇಂಥದ್ದೆಲ್ಲದಕ್ಕೆ ಅವಕಾಶಗಳನ್ನು ಕೊಡ್ತಕ್ಕಂಥ ಸಂಸ್ಥೆ ಅಂತ ಹೇಳ್ತಾ ಕೃಷ್ಣ ಹೆಗಡೆ ಅವರು ಮತ್ತು ಈಗಿನ MP ಅವರನ್ನೆಲ್ಲ ಕರೆದು ಮಾತಾಡಿದಾಗ ಸಂಪೂರ್ಣವಾಗಿ ಅವಕಾಶಗಳನ್ನು ಕೊಟ್ಟರು. ತತ್ಕ್ಷಣ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಅದಕ್ಕೆ MRPLಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಸರ್ಕಾರಗಳು. ಹೀಗಾಗಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಯಕ್ಷಗಾನ ಇವತ್ತು ಅಂಚೆ ಚೀಟಿಯ ಬಿಡುಗಡೆ ಕಾರ್ಯಗಳು ನಡೆದಿದ್ದಾವೆ. ನನಗೆ ಅನಿಸಿದ್ದು ಬಹಳ ಬೇಡಿಕೆ ಇತ್ತು. ಬೇರೆ ಬೇರೆ ರೀತಿಯಲ್ಲಿ ಏನಾದ್ರು ಮಾಡಬೇಕು, ಯಕ್ಷಗಾನಕ್ಕೆ ಕೊಡುಗೆಗಳನ್ನು ಕೊಡಬೇಕು. ಯಕ್ಷಗಾನವನ್ನು ಇವತ್ತು ಹೇಳಿದರು ಪ್ರಭಾಕರ್ ಜೋಶಿ ಅವರು, ಪಟ್ಲ ಅವರು, ಯಕ್ಷಗಾನಕ್ಕೆ ಇನ್ನಷ್ಟು ಅವಕಾಶಗಳನ್ನು ಕೊಡಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿ. ಆದರೆ ಇದರ ಮಧ್ಯೆಯೂ ಒಂದು ಸ್ಟಾಂಪ್ ಮತ್ತು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಪ್ರಯತ್ನಗಳಾಗಿ ಇವತ್ತು ಯಶಸ್ವಿಯಾಗಿದೆ. ಇವತ್ತು ಕರಾವಳಿಯಲ್ಲಿ ಒಂದು ಮೇರು ಕಲಾವಿದರು ಇರತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ತಂಡ ಇರತಕ್ಕಂಥ ಒಂದು ಯಕ್ಷಗಾನ ಕಲೆ ಇವತ್ತು ಪ್ರತಿಯೊಬ್ಬರ ಮನೆಗಳ ಕರಾವಳಿ ಜಿಲ್ಲೆಗಳಲ್ಲಿ ಯಕ್ಷಗಾನ ಹಾಸೋಕಾಗಿ. ನಾನು ಯಾವತ್ತು ಹೇಳಿದ್ದೆ ಯಕ್ಷಗಾನದ ಕಲಾವಿದರು ಹೇಳಿದ್ರೆ ಅವ ನಡೆದಾಡುವ ವಿಶ್ವಕೋಶ, ಅತಿ ಹೆಚ್ಚು ಪುರಾಣಗಳನ್ನ ಪೌರಾಣಿಕ ಕಥೆಗಳನ್ನ ಜನರ ಮನೆ ಬಾಗಿಲಿಗೆ ಮನಸ್ಸಿನ ಒಳಗೆ ಕುಳಿಸ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಯಕ್ಷಗಾನ. ಹಾಗಾಗಿ ಇವತ್ತು ಯಕ್ಷಗಾನ ಈ ಜಿಲ್ಲೆಗಳಿರೋದ್ರಿಂದ ಪೌರಾಣಿಕ ಕಥೆಗಳು ಜನರ ಮನಸ್ಸಿನಲ್ಲಿ ಕೂತ್ಕೊಳ್ಳೋದಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಯಕ್ಷಗಾನ ಕೊಟ್ಟಿದೆ. ಹಾಗಾಗಿ ಯಕ್ಷಗಾನ ಕಲೆ ಇವತ್ತು ಬೇರೆ ಬೇರೆ ರೀತಿಯ ಜನರಲ್ಲಿ ನಿರಕ್ಷರ ಪಕ್ಷಿಗಳಲ್ಲೂ ಒಂದು ಪೌರಾಣಿಕವಾಗಿರ್ತಕ್ಕಂಥ ಇತಿಹಾಸ ಚಿಂತನೆಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಯಕ್ಷಗಾನ ಮಾಡಿದೆ. ಇವತ್ತು ಯಕ್ಷಗಾನ ಕಲೆ ಕುರಿತು ಈ ಅಂಚೆ ಚೀಟಿಗಳ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ ಬಹಳಷ್ಟು ಪ್ರಯತ್ನಗಳಾಗಿದ್ದಾರೆ. ಕೆಲವು ಬಾರಿ ವಿನ್ಯಾಸ ನಮ್ಮೊಂದು ಚರ್ಚೆ ಬಂದು ಮೊನ್ನೆ ಚರ್ಚೆ ಆಯಿತು, ಬಿಡುಗಡೆ ಮಾಡುವುದು ನನ್ನ ಬಾಯಿ. ಯಕ್ಷಗಾನದ ಚೀಟಿನಲ್ಲಿ ಕೆಂಪು ಬರುತ್ತೋ ಬಡಗು ಬರುತ್ತೋ, ನಾಳೆ ಸಮಸ್ಯೆಗಳಾಗುವುದು. ನಾನು ಅಂಚೆ ಇಲಾಖೆಯವರಿಗೆ ಅಭಿನಂದನೆ ಸಲ್ಲಿಸಿದ್ರೆ 2 ಸಮಸ್ಯೆಗಳನ್ನು ಒಂದೇ ಚೀಟಿಯಲ್ಲಿ ನೀವು ಪರಿಹಾರ ಮಾಡಿದ್ರು. ನಾಳೆ ಚರ್ಚೆ ಇಲ್ಲದ ರೀತಿಯಲ್ಲಿ ಪರಿಹಾರ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ಫಿಲಾಟಲಿ ಅಡ್ವೈಸರಿ ಕಮಿಟಿ ನವದೆಹಲಿಯಲ್ಲಿ ಅನುಮೋದನೆ ತರಬೇಕು ಹೇಳಿದ್ರು ರಾಜೇಂದ್ರ ಅವರು. ಸಮಸ್ಯೆ ಏನಾದರೂ ವರ್ಷಕ್ಕೊಂದೇ ಸಾರಿ ಮೀಟಿಂಗ್ ಮಾಡ್ತಾರೆ. ನಾವು ಎಷ್ಟು ಕಳಿಸಿದ್ರು ಅದು ವಾಪಸ್ ಬರುತ್ತೆ. ಅಲ್ಲಿ ಬಹಳಷ್ಟು ಪ್ರಯತ್ನಗಳಾಗುತ್ತೆ. ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿ ಇವತ್ತು ಆಗಿದೆ. ಈಗಾಗಲೇ ಕೂಚಿಪುಡಿಗೆ ಮತ್ತು ಭರತನಾಟ್ಯ ಸೇರಿದಂತೆ ಹಲವಾರು ನಮ್ಮ ಕಲೆಗಳನ್ನು ಸ್ಟ್ಯಾಂಪ್ ಮುಖಾಂತರ ಕೊಡತಕ್ಕಂಥ ಕೆಲಸ ಕಾರ್ಯಗಳಾಗಿವೆ. ನಮ್ಮದೇ ಜಿಲ್ಲೆ ಕಲಾವಿದರಾಗಿರ್ತಕ್ಕಂಥ ನಮ್ಮ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ಕೆರಮನೆ ಶಿವರಾಮ ಹೆಗಡೆ ಇರ್ಬೋದು, ಶಂಭುಗಳೇ, ಇಂಥವ್ರ ಬಗ್ಗೆ ಎಲ್ಲ ಉಲ್ಲೇಖ ಮಾಡತಕ್ಕಂಥದ್ದು ಆಗಿದೆ. ಇವತ್ತು ನಮ್ಮ ಪ್ರಭಾಕರ್ ಜೋಶಿ ಅವರು ಉಲ್ಲೇಖ ಮಾಡಿದ್ರು. ನನಗೆ ಅನಿಸಿದ್ರೆ ಶಿವರಾಮ ಕಾರಂತರದ್ದು ಒಂದು ಚೀಟಿ ಬರಬೇಕು. ಖಂಡಿತವಾಗಿ ಇದಕ್ಕೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಗಳು ರಾಜೇಂದ್ರ ಮತ್ತು ನಾವು ಮಾಡ್ತೀವಿ. ಹಾಗಾಗಿ ಇದು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಇವತ್ತು ನನಗೆ ಅನಿಸಿದ್ರೆ ಇಲ್ಲಿ ನಮ್ಮ ದಯಾನಂದ ಕತ್ತಲ ಸರ್ ಇದ್ದಾರೆ, ಪೋಸ್ಟಲ್ ಅಂಚೆ ಇಲಾಖೆಯವರು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ಕಾರ್ಯ ಇದೆ, ಜನಪದೀಯವಾಗಿ ಬಂದಿರತಕ್ಕಂಥ ಆರಾಧನೆ ಹೆಸರಿನಲ್ಲಿ ಬಂದಿದೆ, ದೈವಾರಾಧನೆಯ ಚಿಂತನೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನೂ ಸ್ಥಾನವಾಗಿ ಬರುವಾಗ ಯಾಕೆಂದರೆ ಇದರ ಮಹತ್ವ ರಾಷ್ಟ್ರಕ್ಕೆ ಬೇಕಿತ್ತು. ಇವತ್ತು ಅಂಚೆ ಚೀಟಿಯಾಗಿ ಹೇಳಿದ್ರು ಪ್ರಭಾಕರ್ ಪಟ್ಟ ಅಂಚೆ ಚೀಟಿಯಾಗಿ ಏನು ಲಾಭ ಹೇಳಿದ್ರೆ ಲಾಭಕ್ಕಿಂತ ಹೆಚ್ಚು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗಳು ಮತ್ತು ಒಂದು ಪ್ರಸಿದ್ಧಿಗೆ ಬರ್ತದೆ. ಅದು ಏನು ಅನ್ನತಕ್ಕಂಥ ಜಿಜ್ಞಾಸೆಗಳು ಪ್ರಾರಂಭ ಆಗ್ತದೆ. ಅದರ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಜಿಜ್ಞಾಸೆಗಳು ಪ್ರಾರಂಭ ಆಗ್ತದೆ. ಹಾಗಾಗಿ ಇದಕ್ಕೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಚಯಗಳಾಗ್ತದೆ ರಾಷ್ಟ್ರ ಮಟ್ಟದಲ್ಲಿ ಅನ್ನುವಂಥ. ಇವತ್ತು ಕಾಂತಾರ ಸಿನಿಮಾ ಮುಖಾಂತರ ಜಗತ್ತಿಗೆ ನಮ್ಮ ಭೂತಾರಾಧನೆ ಏನು ಅನ್ನುವಂಥ ಪರಿಚಯ ಆಗಿದೆ. ಒಂದು ಸಿನಿಮಾ ಎಷ್ಟು ಪರಿವರ್ತನೆ ಮಾಡಬಹುದು ಅನ್ನುವಂಥದ್ದು. ಹಾಗೆ ಒಂದು ಸ್ಟ್ಯಾಂಪ್
ಜನರಲ್ಲಿ ಇಡೀ ರಾಷ್ಟ್ರದಲ್ಲಿ ಚರ್ಚೆ ಆಗುವಂಥ ಒಂದು ಪರಿಚಯ ಮಾಡ್ತಕ್ಕಂಥ ಕಾರ್ಯಗಳು ಆಗ್ತವೆ. ಅದಕ್ಕೋಸ್ಕರ ಇದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀವಿ. ರಾಜ್ಯದವರಿಂದ ನಮಗೆ ವಿಶ್ವಾಸ ಏನಿದೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿರೋದ್ರಿಂದ ಇದು ಬಹಳ ಸುಲಭ ಆಗುತ್ತೆ ಅನ್ನುವಂಥದ್ದು ನನಗೆ. ನಾವು ಯೋಚನೆ ಮಾಡಬೇಕಾದ್ರೂ ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಲ್ಲ, ಯಕ್ಷಗಾನಕ್ಕೆ ಬಹಳಷ್ಟು ಮಹತ್ವಗಳು. ಯಕ್ಷಗಾನ ಅಕಾಡೆಮಿಯನ್ನು ರಾಜ್ಯದಲ್ಲಿ ಮೊದಲ ಮಾಡಿದ್ದು ಯಡಿಯೂರಪ್ಪ ಸರ್ಕಾರ ಮತ್ತು ಆಗ ಕುಂಬ್ಳಸುಂದರ ಖ್ಯಾತ ಕಲಾವಿದರನ್ನು ಅದಕ್ಕೆ ಅಧ್ಯಕ್ಷನಾಗಿ ಮಾಡತಕ್ಕಂಥ ಕೆಲಸ. ಇವತ್ತು ಅದಕ್ಕೆ ಇವರಿಗೆ ಗೌರವಧನಗಳನ್ನು ಕೊಡಬೇಕು ಅಂತ ಆದಾಗ ಸುಮಾರು 1 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಇದ್ದಾಗ ಆಯಿತು. ಇವತ್ತು ಯಕ್ಷಗಾನದಲ್ಲಿ ಪ್ರಶಸ್ತಿಗಳನ್ನು ಪಾಠಸುದ್ದ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸಗಾರರು ಅದರ ಮತ್ತು 1 ಲಕ್ಷ ರೂಪಾಯಿಗಳನ್ನು ಕೊಡುವಂಥದ್ದು ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗಲೇ ಮಾಡತಕ್ಕಂಥ ಪ್ರಯತ್ನಗಳಾಗಿದೆ. ಹೀಗೆ 10 ಹಲವು ಪ್ರಥಮಗಳು ಯಕ್ಷಗಾನಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸರ್ಕಾರ ಇದು ಒಂದು ಸ್ಟ್ಯಾಂಪ್ ಅನ್ನು ಕೇಂದ್ರದಲ್ಲಿ ಸರ್ಕಾರ ಹೇಳಲಿಕ್ಕೆ ನಾವು ಅದನ್ನು ವಿರೋಧ ಬರಬೇಕಂತ ಇದೆ. ಅದಕ್ಕೆ ಅದು ಹೇಳಬೇಕಾಗಿತ್ತು, ಸರ್ಕಾರಿ ಕಾರ್ಯಕ್ರಮ ಅದು ಹೇಳಲೇಬೇಕು. ಹಾಗಾಗಿ ನಮ್ಮ ಸರ್ಕಾರ ಮಾಡಿದೆ. ಅದಕ್ಕೆ ಹೇಳಿದೆ, ಇವತ್ತು ವೈಷ್ಣವರು ಸಚಿವರಾದ ಕಾರಣ ಇಂಥದ್ರಲ್ಲಿ ಆಸಕ್ತಿ ಇರೋದ್ರಿಂದ, ಸಾಂಸ್ಕೃತಿಕ ಚಿಂತನೆಗಳಲ್ಲಿ ಆಸಕ್ತಿ ಇರೋದ್ರಿಂದ ಇದಕ್ಕೆ ವೇಗ ಸಿಕ್ಕಿದೆ. ನರೇಂದ್ರ ಮೋದಿ ಅವರು ಇದೇ ಚಿಂತನೆಯಲ್ಲಿ ಇರೋದು ಈಗ ವೇಗ ಸಿಗುತ್ತೆ. ಹಾಗಾಗಿ ನನಗೆ ವಿಶ್ವಾಸ ಇತ್ತು, ಸುಂದರ ಮುಂದಿನ ದಿನಗಳಲ್ಲಿ ಪ್ರಭಾಕರ್ ಜೋಶಿ ಅವರ ಅನಿಸಿಕೆ ಪ್ರಕಾರ ಚೌರಕಾರ ಅಂತದ್ದು ಬರಬಹುದು. ಮುಂದಿನ ದಿನಗಳಿಗೆ ಇದಕ್ಕೆ ಹೆಚ್ಚು ಪ್ರಯತ್ನಗಳನ್ನು ಮಾಡಬಹುದು. ಇದಕ್ಕೆ ಅವಕಾಶಗಳಿದ್ದಾವೆ ನಮ್ಮ ಸರ್ಕಾರ ಇರೋದ್ರಿಂದ ಅಂತ ಹೇಳೋದು ನಿರತ. ಇವತ್ತು ಯಕ್ಷಗಾನ ಒಂದು ಕಾಲಘಟ್ಟದಲ್ಲಿ ನಮಗೂ ಅನಿಸಿತು ಇನ್ನು ಕಡಿಮೆ ಆಗ್ತದ ಕಲಾವಿದರ ಕೊರತೆ ಆಗುತ್ತಾ, ಯುವಕರು ಬರ್ತಾರ. ಆದರೆ ಇವತ್ತು ನನಗೆ ಅನಿಸ್ತದೆ ಪಟ್ಲ ಸತೀಶ್ ಶೆಟ್ಟಿ ಅಂತ ಯುವ ಭಾಗವತರು ಬಂದರೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಬದಲಾವಣೆಗಳು ಯಕ್ಷಗಾನದಲ್ಲಿ ಆಗ್ತದೆ. ಅಭೂತಪೂರ್ವವಾಗಿರ್ತಕ್ಕಂಥ ನಾನು ಇವತ್ತು ಪಟ್ಲ ಫೌಂಡೇಶನ್ ಸಹಕಾರವನ್ನು ಇದಕ್ಕೆ ಕೇಳಿದೆ. 2 ಕಾರಣಕ್ಕೆ ಹೇಳಿದೆ. ಒಂದು, ನೀವು ಸಹಕಾರಗಳನ್ನು ಕೊಡಬೇಕು ಇದರಲ್ಲಿ ಕೆಲವು. ಯಾಕೆಂದರೆ ಇದು ಸ್ಟ್ಯಾಂಪ್ ಬಿಡುಗಡೆ ಮಾಡಿದಾಗ ಅಂಚೆ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಾಗಬೇಕು ಸ್ಟ್ಯಾಂಪ್ ಏನು, ಯಕ್ಷಗಾನ ಹೇಳಿದ್ರೆ ಏನು, ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಅಧಿಕಾರಿಗಳಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾರ್ವಜನಿಕರನ್ನು ಸೇರಿಸಲಿಕ್ಕೆ ಹೋಗಲಿಲ್ಲ. ನಾವು 2 ಉದ್ದೇಶ ಇಟ್ಟು, ಒಂದು ಅಂಚೆ ಇಲಾಖೆ ಮತ್ತು MRPL ಉದ್ಯೋಗಿಗಳನ್ನು ಕರೀಬೇಕು. 2ನೇದು ಯಕ್ಷಗಾನದ ಕಲಾವಿದರು, ಯಕ್ಷಗಾನದ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಅವರನ್ನು ಕರಿಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಕೊನೆಗೆ ಯಾಕೆಂದರೆ ಒಂದ್ಸಾರಿ ನಾವು ದಿನಾಂಕ ಇಟ್ಟಿದ್ವಿ, ಆದರೆ ಅಂಚೆ ಚೀಟಿ ಬಿಡುಗಡೆ ಆಗಿದೆ. ಆಗ ಅದು ಪ್ರಿಂಟ್ ಆಗಿರಲಿಲ್ಲ, ಸಮಸ್ಯೆಗೋಸ್ಕರ ಅದು ಸ್ವಲ್ಪ ಮುಂದೆ ಆಗಿದೆ. ಕೊನೆಗಳಿಗೆ ನೀತಿ ಸಂಹಿತೆಗಳು ಬರ್ತವೆ, ಅದಕ್ಕೋಸ್ಕರ ಸಮಸ್ಯೆಗಳಾಗ್ತದೆ ಅಂತ ಹೇಳೋ ಕಾರಣಕ್ಕೋಸ್ಕರ 2-3 ದಿನಗಳಲ್ಲಿ ನಿಶ್ಚಯ ಮಾಡಿಕೊಂಡು ಈ ದಿನಾಂಕಗಳನ್ನು ಫಿಕ್ಸ್ ಮಾಡಿದ್ದೇವೆ. ಅದು ನಾವು ಎಲ್ಲ ಮಟ್ಟದಲ್ಲೂ ಯಕ್ಷಗಾನದ ಪ್ರಮುಖರಿಗೆ ತಿಳಿಸುವಂಥ ಕೆಲಸಗಾರರನ್ನ ದೂರವಾಣಿ ಮುಖಾಂತರ ಮಾಡುವಂಥದ್ದಾರೆ. ಹಾಗಾಗಿ ಮಾಡಬೇಕಾದ್ರೆ ಒಂದು ಯಕ್ಷಗಾನ ಇರಬೇಕು. ಅದಕ್ಕೋಸ್ಕರ ಪಟ್ಲ ಸತೀಶ್ ಶೆಟ್ಟಿ ಅವರು ಸಹಕಾರ ಕೇಳಿದ್ರೆ ನನಗೆ ಪಟ್ಲ ಸತೀಶ್ ಶೆಟ್ಟಿ ಅವರು ಇದು ಬಹಳ ಒಳ್ಳೆಯ ಒಂದು ಯಕ್ಷಗಾನ, ರಾಮಾಯಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಕ್ಷಗಾನ ಮಾಡೋದು ಅಂತಂದ್ರೆ ಈ ಚೀಟಿಗೆ ಸಂಬಂಧವನ್ನು ಬೆಳೆಸಿ ಈ ಅಂಚೆ ಚೀಟಿ ಯಾಕೆ ಮಾಡಬೇಕು ಅನ್ನೋದಕ್ಕೆ ನಿಮಗೆಲ್ಲರಿಗೂ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಅದಕ್ಕೋಸ್ಕರ ಪಟ್ಲ ಫೌಂಡೇಶನ್ ಎಲ್ಲ ಬಂದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ವರ್ಷ ಇದರ ಮಧ್ಯೆ ಯಕ್ಷಗಾನಗಳು ಕಡಿಮೆ ಆಗ್ತದೆ ಅಂತಿದ್ದಾಗ ಇವತ್ತು ಮೇಳಗಳು ಜಾಸ್ತಿ ಆಗ್ತದೆ. ಇವತ್ತು ಯಕ್ಷಗಾನ ಮೇಳಗಳು ಕಳೆದ ವರ್ಷ ಸುಮಾರು 2 ಮೇಳಗಳು, ಈ ವರ್ಷ 2 ಮೇಳಗಳು ಜಾಸ್ತಿ ಆಗಿದೆ. ಕಳೆದ ವರ್ಷ ಗೆಜ್ಜೆಗಿರಿ ಮೇಳ ಪ್ರಾರಂಭ ಆಗಿತ್ತು. ಈ ವರ್ಷ ಒಂದು ಹಳೆಕೋಟೆ ಮಾರಿಯಮ್ಮ ಮೇಳ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಬಡಗುರುತಿನಲ್ಲಿ ಒಂದು ಮೇಳ ಪ್ರಾರಂಭ ಆಗಿದೆ. ಹೀಗೆ ಮೇಳಗಳು ಜಾಸ್ತಿ ಆಗ್ತದೆ. ಹೇಳಿದ್ರೆ ಒಂದು ಕಡೆಯಿಂದ ಈಗ ಹೇಳಿದರು, ಮೊನ್ನೆ ಯಕ್ಷಗಾನದ ಪಟ್ಲ ಫೌಂಡೇಶನ್ ಅಡಿಯಲ್ಲಿ ನೋಡದಲ್ಲಿ ಮಾಡಿದಾಗ ಯುವಕರು 10 ವಿದ್ಯಾರ್ಥಿಗಳು ಬಂದರು, 10 ಯುವಕರು ಬಂದರು. ನಾನು ಇದು ಕಟೀಲು ಮೇಳದಲ್ಲಿ ನೋಡ್ತಾ ಇದ್ದೇನೆ. ಪ್ರಭಾಕರ್ ಜೋಶಿ ಅವರು ಹೇಗಿದ್ದಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಉದ್ಯೋಗಕ್ಕೆ ಹೋಗ್ತಾರೆ, ರಾತ್ರಿ ಯಕ್ಷಗಾನ ಮಾಡ್ತಾರೆ. ಹಿಂದೆ ಹವ್ಯಾಸ ಅಂತ ಹೇಳಿದ್ರೆ ಇದು ಹವ್ಯಾಸ ಇಲ್ಲ, ವೃತ್ತಿಪರರಾಗಿ ಬೆಳೀತಾ ಇದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸ್ತದೆ ನನಗೆ. ಯಕ್ಷಗಾನದಲ್ಲಿ ಹೊಸ ಹೊಸ ಆಸಕ್ತಿಗಳು ಇವತ್ತು ಬೇರೆ ಬೇರೆ ಯೂಟ್ಯೂಬ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಯಕ್ಷಗಾನಕ್ಕೆ ಹೆಚ್ಚು ಆಸಕ್ತಿಗಳು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಒಂದು ಅಂಚೆ ಚೀಟಿಯ ಬಿಡುಗಡೆ ಮುಖಾಂತರ ಇದಕ್ಕೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಇದಕ್ಕೆ ವಿಶೇಷವಾಗಿ ಮೊನ್ನೆಯಿಂದ ಬಹಳ ಪ್ರಯತ್ನ ಮಾಡಿದವರು ನಮ್ಮ ದೇವದಾಸ್ ಶೆಟ್ಟಿ ಅವರು ಇದನ್ನು ಮಾಡಿ ನನಗೆ ಪುಸ್ತಕಗಳನ್ನು ಪೋಸ್ಟ್ ಮಾಡಿ ಅಂತ ಹೇಳಿದಾಗ ನಿಂತು ಜವಾಬ್ದಾರಿಯನ್ನು ತಗೊಂಡು ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮ ಅವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಟ್ಟಾರೆಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನನಗೆ ಯಕ್ಷಗಾನದ ವೈಭವವನ್ನು ಇನ್ನಷ್ಟು ರಾಷ್ಟ್ರಕ್ಕೆ ಪರಿಚಯ ಮಾಡತಕ್ಕಂಥ ಕೆಲಸ ಅಂಚೆ ಇಲಾಖೆಯಿಂದ ಆಗಿದೆ. ರಾಜೇಂದ್ರ ಕುಮಾರ್ ಅವರು ಅವರ ಇಡೀ ತಂಡಕ್ಕೆ ನಾನು ಮತ್ತೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉದಾಹರಣೆಗೆ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಅದಕ್ಕೆ ಬಹಳ ಪರಿಶ್ರಮವನ್ನು ಹಾಕಿದ್ದಾರೆ. ನಿರಂತರ ನಮ್ಮ ಜೊತೆ ಸಂಪರ್ಕ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಗ ಮಾಡಬೇಕು ಅಂತ ಹೇಳುವಂಥ ತುಡಿತ ನಮಗಿಂತ ಹೆಚ್ಚು ಅವರಿಗೆ ಈ ವರ್ಷ ಮುಗಿಸಬೇಕು. ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿ ಆಗಿದೆ. ಹಾಗಾಗಿ ಇವತ್ತು ಅದಕ್ಕೆ ನಾನು ಬಹಳ ಯಾರನ್ನು ಕೇಳಿದ್ರು, ಮಂತ್ರಿಗಳಂತ ನಾನು ಯಾರನ್ನು ಕರೀತಾರೆ. ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಯಶಸ್ವಿ ನಾಯಕರು ವೇದವ್ಯಾಸ ಕಾಮತ್ ಅಂತ ಯಕ್ಷಗಾನಕ್ಕೆ ಸಹಕಾರ ಕೊಡಬೇಕು. ನಾವೇ ಕೂತು ಮಾಡ್ತೀವಿ. ಯಾಕಂದರೆ ಕಾಲದಿಂದ ಮುಂದಕ್ಕೆ ಹೋದರೆ ಇದು ಮುಂದಕ್ಕೆ ಹೋಗ್ತದೆ. ನಮಗೆ ಬೇಕಾಗಿರ್ತಕ್ಕಂಥ ಕಲಾವಿದರು ಇದರ ಅವಶ್ಯಕತೆ ಇರತಕ್ಕಂಥದ್ದು ಯಕ್ಷಗಾನದ ಪ್ರೇಮಿಗಳಿಗೆ. ಅದಕ್ಕೋಸ್ಕರ ಬಹಳ ಇದರ ಬಗ್ಗೆ ಯೋಚನೆ ಇರತಕ್ಕಂಥ ಪ್ರಭಾಕರ್ ಜೋಶಿ ಅವರನ್ನು ಕರೆದು
ಯಕ್ಷಗಾನಕ್ಕೆ ಸಂಬಂಧಪಟ್ಟ ಇವತ್ತು ಶ್ರೇಷ್ಠ ಒಂದು ಜ್ಞಾನ ಇರತಕ್ಕಂಥವ್ರು. ಹಾಗಾಗಿ ಅವರ ಮುಖಾಂತರ ಇದಕ್ಕೆ ಮಾತುಕತೆ ಮಾಡಿಸಬೇಕು ಅನ್ನುವಂಥದ್ದು ಇಟ್ಕೊಂಡು ನಾವು ಮಾಡಿದ್ದೇವೆ. ಒಂದು ಸರ್ವ ಸಮಾರಂಭ ಮಾಡಿದ್ದೇವೆ. ಆದರೆ ಇವತ್ತು ಯಕ್ಷಗಾನದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬೆಳೆದಿರತಕ್ಕಂಥ ದಿನ ಆಗಿದೆ ಅಂತ ಹೇಳ್ತಾ ಇದಕ್ಕೆ ಸಹಕಾರ ಕೊಟ್ಟವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಜವಾಬ್ದಾರಿ ಲೋಕಸಭಾ ಸದಸ್ಯನಾಗಿ 15 ವರ್ಷಗಳಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದೆ. ರಾಜಕಾರಣದಲ್ಲಿ ಧರ್ಮದಲ್ಲಿ ರಾಜಕಾರಣ ಇರಬೇಕು ಅಂತ ನಮ್ಮ ಆಸೆ ಇಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು ಅಂತ ತಿಳ್ಕೊಂಡರು. ಅದೇ ರಾಜಕಾರಣದ ಧರ್ಮವನ್ನು ಪಾಲಿಸಿದೆ. ಹಾಗಾಗಿ ಆ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಮಾಡಿದಾಗ 10 ಒತ್ತಡಗಳು 10 ಟೀಕೆಗಳು ಇರತಕ್ಕಂಥದ್ದು. ಆದರೆ ನಾವು ಮಾಡಬೇಕಾಗಿರ್ತಕ್ಕಂಥ ಗುರಿಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಎಲ್ಲರೂ ಹೇಳಿದ್ದನ್ನು ಎಲ್ಲ ಸಂದರ್ಭದಲ್ಲಿ ಒಬ್ಬ ಲೋಕಸಭಾ ಸದಸ್ಯರಾಗಿ ಮಾಡಿಕೊಳ್ಳಬಹುದು. ಆದರೆ ನಮ್ಮ ಜವಾಬ್ದಾರಿ ನಮ್ಮ ಇತಿಮಿತಿ ಒಳಗೆ ನಮ್ಮ ಸಾಧ್ಯತೆ ಮೇರೆಗೆ ನಮ್ಮ ಸರ್ಕಾರದಲ್ಲಿ ಏನು ಮಾಡ್ಬೋದು ಅದೆಲ್ಲವನ್ನು ಮಾಡತಕ್ಕಂಥ ಪ್ರಯತ್ನಗಳು ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡತಕ್ಕಂಥವು. ಹಾಗಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥ 15 ವರ್ಷದ ರಾಜಕಾರಣದಲ್ಲಿ ಇವತ್ತು ನನಗೆ ಬಹಳ ಖುಷಿ ಏನು ಹೇಳಿದ್ರೆ ನಮ್ಮ ಬಿಡುಗಡೆಯಾಗಿರ್ತಕ್ಕಂಥ ಯಕ್ಷಗಾನದ ಸ್ಟ್ಯಾಂಪನ್ನು ಬಿಡುಗಡೆ ಮಾಡತಕ್ಕಂಥ ಅವಕಾಶಗಳು ಸಿಕ್ಕಿದಲ್ಲ. ನಾನು ಭಗವಂತನಿಗೆ ಮತ್ತೊಮ್ಮೆ ಅವನಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಿಮಗೆಲ್ಲರೂ ಶುಭವನ್ನು ಹಾಕಿ. ವಂದನೆಗಳು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಇವರಿಗೆ. ಇದೀಗ ವೇದಿಕೆಯಲ್ಲಿ